ವಿಧಾನಸಭೆಯಲ್ಲಿ ಇವತ್ತು ಸ್ಪೀಕರ್ ಪೀಠದ ಎದುರುಗಡೆ ಹೋಗಿ ಪೀಠದ ಮೇಲೆ ಹತ್ತಕ್ಕೆಲ್ಲ ಪ್ರಯತ್ನ ಪಟ್ಟದಂತ ಘಟನೆ ನಡೆದಿತ್ತು. ಜೊತೆಗೆ ಸಾಲದಕ್ಕೆ ಬಜೆಟ್ನ ಪ್ರತಿಗಳನ್ನು ಹರಿದು ಅದನ್ನು ಸ್ಪೀಕರ್ ಮೇಲೆ ಕಾಗದದ ಚೂರುಗಳನ್ನು ಎಸೆತಾ ಇದ್ರು. ಅಂತಹ 18 ಬಿಜೆಪಿ ಶಾಸಕರನ್ನ ಇವತ್ತು ಅಮಾನತು ಮಾಡಲಾಗಿದೆ. ಪಟ್ಟೆ ಹಿಡಿದು ಕುಳಿತುಕೊಂಡಿದ್ದಂಥ ಶಾಸಕರನ್ನ ರಟ್ಟೆ ಹಿಡಿದು ಆಚೆ ಹಾಕಿದ್ದಾರೆ ಮಾರ್ಷಲ್ಗಳು. ಪಟ್ಟು ಹಿಡಿದು ಕೂತಿದ್ರು ಮಾರ್ಷಲ್ಗಳು, ಅಂದರೆ ಬಿಜೆಪಿ ಶಾಸಕರುಗಳು. ಅಂಥವರ ರಟ್ಟೆ ಹಿಡಿದು ಎತ್ಕೊಂಡು ಹೋಗಿ ಆಚೆ ಹಾಕಿರೋದು ಮಾರ್ಷಲ್ಸ್. ಶಾಸಕರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಗಡೆ ಹಾಕಿದ್ದಾರೆ ಮಾರ್ಷಲ್ಸ್. ಇಲ್ಲಿ ಇವತ್ತು ಮಧ್ಯಾಹ್ನ ಸದನದಲ್ಲಿ ಗಲಭೆ ಸೃಷ್ಟಿ ಮಾಡಿದ್ರು ಬಿಜೆಪಿಯ ಶಾಸಕರು. ಬಜೆಟ್ನ ಪ್ರತಿಯನ್ನು ಹರಿದು ಸ್ಪೀಕರ್ ಮೇಲೆ ತೂರಿದ್ರು ಶಾಸಕರುಗಳು. ಅಗೌರವ ತೋರಿದ್ದಂಥ ವಿಪಕ್ಷ ಶಾಸಕರು ಸಾಕಷ್ಟು ಜನ ಇದ್ರು. ಯಾರ್ಯಾರು ಅಮಾನತಾದ್ರಪ್ಪ ಹಾಗಾದ್ರೆ? ಶರಣು ಸಲಗರ, ಉಮಾನಾಥ್ ಕೋಟ್ಯಾನ್, ಶೈಲೇಂದ್ರ ಬೆಲ್ದಾಳೆ, ಬೈರತಿ ಬಸವರಾಜ್, ಸೇನ್ ಅಶ್ವಥ್ ನಾರಾಯಣ್, MR ಪಾಟೀಲ್, ದೊಡ್ಡನಗೌಡ ಪಾಟೀಲ್, SR ವಿಶ್ವನಾಥ್, ಭರತ್ ಶೆಟ್ಟಿ, ಚನ್ನಬಸಪ್ಪ ಅಲಿಯಾಸ್ ಚೆನ್ನಿ, ಸುರೇಶ್ ಗೌಡ, ಮುನಿರತ್ನ, ಚಂದ್ರಲಮಾಣಿ, CK ರಾಮಮೂರ್ತಿ, ಧೀರಜ್ ಮುನ್ರಾಜು, BP ಹರೀಶ್, ಬಸವರಾಜ ಮತ್ತಿಮೂಡ್, ಯಶ್ಪಾಲ್ ಸುವರ್ಣ, ಈ ಎಲ್ಲರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. Hold. ಯಾರು ಕೇಳ್ತಾರೆ? ಹಂಗೆ ಹೋಗೋಣ. ಇಲ್ಲಿ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ನೀವು ಕರ್ನಾಟಕ ವಿಧಾನಸಭೆಯ ನಡವಳಿಕೆ ನಿಯಮ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು SR ಪಟೇಲ್, BA ಬಸವರಾಜ್, MR ಪಾಟೀಲ್, ಚನ್ನಬಸಪ್ಪ ಚೆನ್ನಿ, B ಸುರೇಶ್ ಗೌಡ, ಉಮನಾಥ್ ಕೋಟ್ಯಾನ್, ಶರಣ್ ಸಲಗರ್, ಶೈಲೇಂದ್ರ ಬೆಲ್ದಾಳೆ, CK ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದೆ, ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಇದ್ರ ಬಗ್ಗೆ ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ನಾವು ಕೇಳಿದಿರಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನನ್ನು ರಕ್ಷಿಸಿ ನನಗೆ ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ PWD ಮಿನಿಸ್ಟರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ನಾನು ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಿರಾ,
ಇವತ್ತು ಬಿಜೆಪಿ ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆಯನ್ನ ಕೇಳಿದ್ರು, ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ನ್ಯಾಯ? ನಾವು ನ್ಯಾಯ ಕೇಳಿದಿರಿ ಅಷ್ಟೇ, ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನ ಕೇಳಿದಿರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲ್ರು, ಲಾ ಮಿನಿಸ್ಟ್ರು ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದಿರಿ, ಯಾವ ಮುಖ ಇಟ್ಕೊಂಡು ಸದನಕ್ಕೆ ಈ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದ್ರೆ ಅವರೇ ಕೇಳಬೇಕಾಯ್ತು. ನ್ಯಾಯಾಂಗ ತನಿಖೆ, CBI ತನಿಖೆಗೆ ಅವರೇ ಕೇಳಬೇಕಾಯ್ತು. ನಾವು ಕೇಳ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಅವರು ನಮ್ಮನ್ನೆಲ್ಲ 18 ಜನನ ಸಸ್ಪೆಂಡ್ ಮಾಡಿರುವಂಥದ್ದು ಅನ್ಯಾಯ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದಿರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ, ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಎತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ. ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದು ಸದನಕ್ಕೆ ಮಾಡಿದಂಥ ಅಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನ್ಯಾಯಾಂಗ ತನಿಖೆ ಕೇಳಿರೋದು ಗೂಂಡಾಗಿರಿ ಆಗ್ತೈತಾ? ಒಬ್ಬ ಮಂತ್ರಿ ಬಂದು ಭಿಕ್ಷೆ ಬೇಡ್ತಾ ಇದ್ರೆ ಸದನದಲ್ಲಿ ಗೂಂಡಾಗಿರಿ ಆಗುತ್ತಾ? ಸತ್ಯಮೇವ ಜಯತೆ ಅಂತ ಕೇಳಿದಿರಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದಿರಿ. ಅದನ್ನ ಬಿಟ್ಬಿಟ್ಟು ಇವತ್ತು ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಇದು ಸ್ಪೀಕರ್ ಮಾಡಿದಂಥ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆ ನೋಡಿದ್ರೆ ಏನಾಗುತ್ತೆ ಸರ್? ಒಂದು ಕಡೆ ಅನಿಟ್ರಾ ವಿಚಾರನ ಅವರೇ ಪ್ರಸ್ತಾಪ ಮಾಡ್ತಾರೆ, ಮತ್ತೊಂದು ಕಡೆ ಚರ್ಚೆಗೆ ಅವರೇ ಅವಕಾಶ ಕೊಟ್ಟಿಲ್ಲ.